ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ 57ನೇ ವಾರ್ಷಿಕ ಮಹಾಸಭೆ ವಾರ್ಷಿಕ ಸರ್ವಸಾಧಾರಣ ಸಭೆ ಭಾನುವಾರ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ವಿಎನ್ ಭಟ್ ಅಳ್ಳಂಕಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 2023-24ನೇ ಸಾಲಿನಲ್ಲಿ ಬ್ಯಾಂಕು ಠೇವಣಿ ಸಂಗ್ರಹ, ಸಾಲ ನೀಡಿಕೆ, ಸಾಲ ವಸೂಲಿ ಸೇರಿದಂತೆ ಎಲ್ಲ ವಿಭಾಗಗಳಲ್ಲಿಯೂ ಸರ್ವತೋಮುಖ ಪ್ರಗತಿ ಸಾಧಿಸಿದ್ದು, ವರದಿ ಸಾಲಿನಲ್ಲಿ ಬ್ಯಾಂಕು 2.1 ಕೋಟಿ ರೂಪಾಯಿ ಗಳಿಸಿರುತ್ತದೆ. ಅಧ್ಯಕ್ಷರು ವಾರ್ಷಿಕ ವರದಿಯನ್ನು ಮಂಡಿಸುತ್ತಾ ಬ್ಯಾಂಕಿನಲ್ಲಿ ಒಟ್ಟು 16,138 ಸದಸ್ಯರಿದ್ದು, ಸದಸ್ಯರು ಮತ್ತು ಠೇವುದಾರರ ಸಹಕಾರ ಹಾಗೂ ಸಾಲ ಪಡೆದು ನಿಗದಿತ ಸಮಯದಲ್ಲಿ ಸಾಲ ಮರುಪಾವತಿ ಮಾಡಿದ ಸಾಲಗಾರರ ಸಹಕಾರವೇ ಬ್ಯಾಂಕಿನ ಪ್ರಗತಿಗೆ ಮುಖ್ಯ ಕಾರಣವಾಗುತ್ತದೆ. ಬ್ಯಾಂಕು ರೂಪಾಯಿ 5,240.89 ಲಕ್ಷ ಠೇವಣಿ ಸಂಗ್ರಹಣೆ ಮಾಡಿದ್ದು, ಕೃಷಿ ವಿಭಾಗದಲ್ಲಿ 1,022.50 ಲಕ್ಷ, ಠೇವಣಿ ವಿಭಾಗದಲ್ಲಿ 4,463.37 ಲಕ್ಷ ಸಾಲ ವಿತರಣೆ ಮಾಡಲಾಗಿದೆ. ಕೃಷಿ ವಿಭಾಗದಲ್ಲಿ 91.22% ಮತ್ತು ಠೇವಣಿ ವಿಭಾಗದಲ್ಲಿ 86.48% ವಸೂಲಾತಿ ಪ್ರಗತಿ ಸಾಧಿಸಿರುತ್ತದೆ. ಬ್ಯಾಂಕಿನ ದುಡಿಯುವ ಬಂಡವಾಳ 7,506.92 ಲಕ್ಷವಿದ್ದು, CRAR ಪ್ರಮಾಣ 18.9%ರಷ್ಟಿದೆ. ಕೃಷಿ ವಿಭಾಗದಲ್ಲಿ 3% ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡುತ್ತಿದ್ದು, ಠೇವಣಿ ವಿಭಾಗದಲ್ಲಿ 4% 8.50 ಬಡ್ಡಿ ದರದಲ್ಲಿ ಠೇವು ಸಂಗ್ರಹಣೆ ಮಾಡಿ 9% 12.50 ಬಡ್ಡಿ ದರದಲ್ಲಿ ವಿವಿಧ ಉದ್ದೇಶಗಳಿಗೆ ಸಾಲ ವಿತರಣೆ ಮಾಡಲಾಗುತ್ತಿದೆ. ವರದಿ ಸಾಲಿನಲ್ಲಿ ಸದಸ್ಯರ ಷೇರಿನ ಮೇಲೆ 15% ಡಿವಿಡೆಂಡ್ ನೀಡುತ್ತಿರುವುದು ಸಭೆಗೆ ತಿಳಿಸಿದರು. ಸಭೆಯ ನಡವಳಿಯ ಪ್ರಕಾರ ಚರ್ಚೆ ನಡೆದು ಡಿವಿಡೆಂಡ್ ಹೆಚ್ಚಿಸುವುದು, ಅನಾರೋಗ್ಯಕ್ಕೊಳಗಾದ ರೈತರಿಗೆ ನೆರವು ನೀಡುವುದು, ಕೃಷಿ ಸಾಲ ನೀಡುವಿಕೆ, ಶಾಖೆಗಳನ್ನು ತೆರೆಯುವುದು ಮುಂತಾದ ವಿಷಯಗಳ ಕುರಿತು ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಯಿತು. ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದ ಉತ್ತಮ ಕಾರ್ಯಚಟುವಟಿಕೆಗಳಿಂದ ಬ್ಯಾಂಕು ಪ್ರಗತಿ ಸಾಧಿಸುತ್ತಿರುವುದಕ್ಕೆ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಧಾನ ವ್ಯವಸ್ಥಾಪಕರಾದ MD ಮುಕ್ರಿ ಎಲ್ಲರನ್ನೂ ಸ್ವಾಗತಿಸಿದರು. ಅಧ್ಯಕ್ಷರು ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಟ್ಟರು. ಬ್ಯಾಂಕಿನ ಉಪಾಧ್ಯಕ್ಷರಾದ ರಾಘವೇಂದ್ರ ರಾಮನಾಯ್ಕ ಅವರು ಅಭಿನಂದನೆ ಸಲ್ಲಿಸಿದರು. ಬ್ಯಾಂಕಿನ ನಿರ್ದೇಶಕರುಗಳಾದ ಯೋಗೇಶ್ ಆರ್ ರಾಯ್ಕರ್, ಶಿವರಾಮ್ ಕೃಷ್ಣ ಸಂಗುಮನೆ, ಕೃಷ್ಣ ಜೇಗೌಡ, ಗೋವಿಂದ್ ಎಸ್ ನಾಯ್ಕ್, ರಾಜೇಂದ್ರ ಟಿ ನಾಯ್ಕ್, ರಾಜು ಎಂ ನಾಯ್ಕ್, VK ವಿಶಾಲ್, ರವಿ ಕೆ ಶೆಟ್ಟಿ, ಭಾಗೀರಥಿ ಗೊಂಡ, ವಾಸಂತಿ ಅಣ್ಣಯ್ಯ ನಾಯ್ಕ್ ಮತ್ತು ಬ್ಯಾಂಕಿನ ಮಾಜಿ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಸಂಘದ ಸದಸ್ಯರುಗಳು ಹಾಜರಿದ್ದರು.